ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಗುರುಪೂರ್ಣಿಮೆ ನಿಮಿತ್ತ ತದ್ದೇವಾಡಿ ಗ್ರಾಮದಲ್ಲಿ ಗ್ರಾಮ ಸ್ವಚ್ಛತಾ ಅಭಿಯಾನ. ನಾಳೆ ನಡೆಯುವ ಸಾಮೂಹಿಕ ವಿವಾಹ ನಿಮಿತ್ತ ತದ್ದೇವಾಡಿ ಗ್ರಾಮದಲ್ಲಿ ಗ್ರಾಮದ ಪ್ರತಿಯೊಂದು ಓಣಿಯಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ರೇಣುಕ ದೇವರ ನೇತೃತ್ವದಲ್ಲಿ ಗ್ರಾಮ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡರು. ತದ್ದೇವಾಡಿ ಗ್ರಾಮದ ಗುರು ಚಂದ್ರಶೇಖರ ಸಂಸ್ಥಾನ ಹಿರೇಮಠದಲ್ಲಿ ಪ್ರತಿ ವರ್ಷ ಗುರುಪೂರ್ಣಿಮೆ ಕಾರ್ಯಕ್ರಮ ಸಾಂಪ್ರದಾಯಿಕವಾಗಿ ಅದ್ಧೂರಿಯಿಂದ ಆಚರಣೆ ಮಾಡುತ್ತಾ ಬಂದಿದ್ದು, ಈ ವರ್ಷವೂ ಸತತ 15 ದಿನಗಳಿಂದ ನಾನಾ ರೀತಿಯ ಬಯಲಾಟ, ಪುರಾಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅನ್ನದಾಸೋಹ ನಡೆಯುವುದು ಎಂದು ಮಠದ ಶ್ರೀಗಳಾದ ರೇಣುಕಾದೇವರು ಹೇಳಿದರು. ಗ್ರಾಮದಲ್ಲಿ ಸ್ವಚ್ಛತೆ ಇದ್ದರೆ ಗ್ರಾಮಸ್ಥರು ಆರೋಗ್ಯ, ನೆಮ್ಮದಿ, ಸದಾ ಸುಖಕರವಾದ ವಾತಾವರಣ ಕಾಣಬಹುದು. ಸ್ವಚ್ಛತೆ ಇಲ್ಲದೆ ವಾತಾವರಣ ನರಕದ ಸಮಾನ. ಆದ್ದರಿಂದ ಎಲ್ಲರೂ ತಮ್ಮ ತಮ್ಮ ಮನೆಯ ಸುತ್ತಲಿನ ವಾತಾವರಣ ಸ್ವಚ್ಛತೆ ಇಟ್ಟಾಗ ಗ್ರಾಮವೇ ಸ್ವಚ್ಛವಾಗುತ್ತೆ. ಗ್ರಾಮದಲ್ಲಿ ಶಾಂತಿ, ಸೌಹಾರ್ದತೆ, ಆರೋಗ್ಯ, ಬಾಂಧವ್ಯತೆಗೆ ಯಾವತ್ತೂ ಕೊರತೆ ಬಾರದು ಎಂದು ವೇದಮೂರ್ತಿ ಮಹಾಂತೇಶ ಹಿರೇಮಠ ತಿಳುವಳಿಕೆ ಮೂಡಿಸಿದರು. ಈ ಸಂದರ್ಭದಲ್ಲಿ ಸಾಹೇಬಗೌಡ ಬಿರಾದಾರ್, ಕಾಸುಗೌಡ ಪಾಟೀಲ್, ಈರಣ್ಣ ಪಾಟೀಲ್, ಸಿದ್ದರಾಮಪ್ಪ ಬಿರಾದಾರ್, ರಮೇಶ್ ನೈಕೋಡಿ, ಈರಣ್ಣ ವಡಗಾಂವ್, ಸುಮಿತ್ ಗಚ್ಚಿನಕಟ್ಟಿ, ಪಂಡಿತ್ ಬಿರಾದಾರ್, ಅರುಣ್ ಬಿರಾದಾರ್, ರವೀಂದ್ರ ತದ್ದೇವಾಡಿ, ಗುರುಬಾಳ್ ಬಾವಿಕಟ್ಟಿ, ಕೇಶವ್ ಕುಲಕರ್ಣಿ, ಅಭಿ ಮಠ್, ಗಜಾನಂದ್ ಬಿರಾದಾರ್, ಸಂಗನಗೌಡ ಬಿರಾದಾರ್, ರಾಜ್ಕುಮಾರ್ ಪಾಟೀಲ್, ರೋಹಿತ್ ಬಿರಾದಾರ್ ಹಾಗೂ ಗ್ರಾಮದ ಎಲ್ಲಾ ಸಮುದಾಯದ ಭಕ್ತರು ಉಪಸ್ಥಿತರಿದ್ದರು. ವರದಿ ಸಿದ್ದಯ್ಯ ಹಿರೇಮಠ್.